ನಮಸ್ತೆ ಕನ್ನಡಿಗರೇ. ಇತ್ತೀಚಿನ ದಿನಗಳಲ್ಲಿ ಈ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಸ್ ಎನ್ನುವುದು ತೀರಾ ಸಾಮಾನ್ಯವಾಗಿ ಬಿಟ್ಟಿದೆ. ಇಂದು ಜಗತ್ತಿನಲ್ಲಿ ಒಟ್ಟು 40 ಕೋಟಿಗೂ ಹೆಚ್ಚು ಜನ ಈ ಡಯಾಬಿಟಿಸ್ ಅಥವಾ ಮಧುಮೇಹದಿಂದ ಬಳಲುತ್ತಿದ್ದಾರೆ. ಅದರಲ್ಲೂ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಮಧುಮೇಹಿಗಳ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಭಾರತ ಒಂದರಲ್ಲೇ 7 ಕೋಟಿಗೂ ಅಧಿಕ ಜನ ಡಯಾಬಿಟಿಸ್ನ ಜೊತೆ ಜೀವನ ನಡೆಸುತ್ತಿದ್ದಾರೆ. ಡಯಾಬಿಟಿಸ್ ರೋಗಿಗಳಲ್ಲಿ ಅನಾರೋಗ್ಯಕರ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿಯಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿಯಾಗಿ ಹಲವಾರು ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೂ ಕಣ್ಣು, ಕಿಡ್ನಿ ಮತ್ತು ನರ ಸಂಬಂಧಿತ ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಮಧುಮೇಹಿಗಳಿಗೆ ಉತ್ತಮ ಆಹಾರ ಪದ್ಧತಿಯನ್ನು ಪಾಲಿಸುವುದು ಬಹಳ ಮುಖ್ಯ. ಈಗ ಡಯಾಬಿಟಿಸ್ ರೋಗಿಗಳು ಯಾವ ಆಹಾರವನ್ನು ಸೇವಿಸುವುದರಿಂದ ತಮ್ಮ ಮಧುಮೇಹವನ್ನು ಹತೋಟಿಯಲ್ಲಿ ಇಟ್ಕೋಬೋದು ಅಂತ ನೋಡೋಣ. 1. ಬಾರ್ಲಿ ಅಂದರೆ ಜವೆಗೋಧಿ. ಬಾರ್ಲಿಯ ಸೇವನೆ ಡಯಾಬಿಟಿಸ್ ರೋಗಿಗಳಲ್ಲಿ ತಮ್ಮ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸಲು ಸಹಕಾರಿ. ಆಯುರ್ವೇದದಲ್ಲೂ ಸಹ ಮಧುಮೇಹಿಗಳಿಗೆ ಬಾರ್ಲಿಯ ಸೇವನೆ ಪರಿಣಾಮಕಾರಿ ಎಂದು ಚರಕ ಸಂಹಿತೆಯಲ್ಲಿ ಉಲ್ಲೇಖಿಸಲಾಗಿದೆ. 2. ತಾಜಾ ಹಸಿರು ತರಕಾರಿಗಳು. ತಾಜಾ ಮತ್ತು ಹಸಿರು ತರಕಾರಿಗಳಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ಇದ್ದು ರಕ್ತದಲ್ಲಿನ ಸಕ್ಕರೆ ಅಂಶ ಹತೋಟಿಯಲ್ಲಿಡಲು ಸಹಕಾರಿ. 3. ಪಾಲಿಷ್ ಮಾಡದಂತಹ ಫೈಬರ್ ಯುಕ್ತ ದವಸ ಧಾನ್ಯಗಳು. ಪಾಲಿಷ್ ಮಾಡದಂತಹ ದವಸ ಧಾನ್ಯಗಳಲ್ಲಿ ಫೈಬರ್ ಅಂಶ ಹೆಚ್ಚಾಗಿದ್ದು ಇವು ಜೀರ್ಣವಾಗಲು ಹೆಚ್ಚಿನ ಸಮಯ ತೆಗೆದುಕೊಳ್ಳುವುದರಿಂದ ಇವು ಮಧುಮೇಹಿಗಳಿಗೆ ಉತ್ತಮ ಆಹಾರ. ಪಾಲಿಷ್ ಮಾಡದ ಅಕ್ಕಿ, ಗೋಧಿ ಹಾಗೂ ಇತರ ದವಸ ಧಾನ್ಯಗಳ ಜೊತೆ ಬಾರ್ಲಿ, ರಾಗಿ, ಜೋಳದಂತಹ ಆಹಾರ ಧಾನ್ಯಗಳ ಸೇವನೆ ಕೂಡ ಮಧುಮೇಹಿಗಳಿಗೆ ಸಹಕಾರಿ. 4. ಅರಿಶಿಣ. ಅರಿಶಿಣದ ನಿಯಮಿತ ಸೇವನೆಯಿಂದ ನಿಮ್ಮ ಡಯಾಬಿಟಿಸನ್ನು ನಿಯಂತ್ರಣದಲ್ಲಿಡಬಹುದು. ಅರಿಶಿಣದಲ್ಲಿ ಕುರ್ಕುಮಿನ್ ಎಂಬ ಅಂಶ ಇದ್ದು ಇದು ಡಯಾಬಿಟಿಸನ್ನು ಬರದಂತೆ ತಡೆಯಲು ಕೂಡ ಸಹಕಾರಿ. ಆಯುರ್ವೇದದಲ್ಲೂ ಸಹ ಮಧುಮೇಹಿಗಳಿಗೆ ಅರಿಶಿಣದ ಸೇವನೆ ಉತ್ತಮ ಎಂದು ಸೂಚಿಸಲಾಗಿದೆ. 5. ಪ್ರೋಟೀನ್ ಯುಕ್ತ ಆಹಾರಗಳು. ಪ್ರೋಟೀನ್ ಯುಕ್ತ ಆಹಾರಗಳಾದ ಮೊಟ್ಟೆ, ಡ್ರೈ ಫ್ರೂಟ್ಸ್, ಗೋಡಂಬಿ, ಬಾದಾಮಿ ಇತರ ಆಹಾರಗಳು ಅತಿ ಕಡಿಮೆ ಸಕ್ಕರೆ ಅಂಶ ಹೊಂದಿದ್ದು ಹೆಚ್ಚಿನ ಪ್ರೋಟೀನನ್ನು ಹೊಂದಿರುತ್ತವೆ. ಚರಕ ಸಂಹಿತೆಯಲ್ಲಿ ಮಧುಮೇಹಿಗಳಿಗೆ ಹೆಸರುಕಾಳಿನ ಸೇವನೆಯನ್ನು ಸೂಚಿಸಲಾಗಿದೆ. 6. ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ನಮ್ಮ ದೇಹದಲ್ಲಿ ಇನ್ಸುಲಿನ್ ಅನ್ನು ಹೆಚ್ಚಿಸಿ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಮಾಡಲು ಸಹಕಾರಿ. ಪ್ರತಿದಿನ 1 ರಿಂದ 2 ತುಂಡು ಹಸಿ ಈರುಳ್ಳಿ ಮತ್ತು 1 ತುಂಡು ಹಸಿ ಬೆಳ್ಳುಳ್ಳಿಯನ್ನು ಸೇವಿಸುವುದರಿಂದ ಡಯಾಬಿಟಿಸನ್ನು ನಿಯಂತ್ರಣದಲ್ಲಿಡಬಹುದು. 7. ನೆಲ್ಲಿಕಾಯಿ. ಆಯುರ್ವೇದದಲ್ಲಿ ನೆಲ್ಲಿಕಾಯಿಯನ್ನು ನಿಯಮಿತವಾಗಿ ಸೇವಿಸುವವರಿಗೆ ಮಧುಮೇಹ ಬಾಧಿಸುವುದಿಲ್ಲ ಎಂದಿದ್ದಾರೆ. ನೆಲ್ಲಿಕಾಯಿಯನ್ನು ಇಡಿಯಾಗಿ ಕೂಡ ತಿನ್ನಬಹುದು ಅಥವಾ ಅದರ ರಸವನ್ನು ಕೂಡ ಸೇವಿಸಬಹುದು. ಈ ಮೇಲಿನ ಆಹಾರಗಳು ನಿಯಮಿತವಾಗಿ ಸೇವಿಸುವುದರಿಂದ ಮಧುಮೇಹ ರೋಗಿಗಳು ತಮ್ಮ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡಬಹುದು. ಈಗ ನಾವು ಡಯಾಬಿಟಿಸ್ ರೋಗಿಗಳು ಮನೆಯಲ್ಲೇ ಸುಲಭವಾಗಿ ತಯಾರಿಸಬಹುದಾದ 4 ಮನೆಮದ್ದುಗಳನ್ನು ನೋಡೋಣ. 1. ನೆಲ್ಲಿಕಾಯಿಯ ರಸವನ್ನು ತೆಗೆದು ಅದಕ್ಕೆ 2 ಚಮಚ ಅರಿಶಿಣವನ್ನು ಬೆರೆಸಿ ಅದನ್ನು ಸೇವಿಸಿ. 2. 5 ರಿಂದ 6 ಪೇರಳೆ ಎಲೆಯನ್ನು 2 ಲೋಟ ನೀರಿಗೆ ಹಾಕಿ ಅದನ್ನು 15 ನಿಮಿಷಗಳ ಕಾಲ ಕುದಿಸಿ ಅದು ಆರಿದ ನಂತರ ಕುಡಿಯಿ. ದಿನಕ್ಕೊಮ್ಮೆ ಇದನ್ನು ಮಾಡುವುದರಿಂದ ನಿಮ್ಮ ಡಯಾಬಿಟಿಸನ್ನು ನಿಯಂತ್ರಿಸಬಹುದು. 3. 2 ರಿಂದ 3 ಬೆಂಡೆಕಾಯಿಯನ್ನು ನೀರಿನಲ್ಲಿ ನೆನೆಸಿ ಮರುದಿನ ಬೆಳಗ್ಗೆ ಆ ನೀರನ್ನು ಕುಡಿಯುವುದರಿಂದ ಮಧುಮೇಹಿಗಳಿಗೆ ಉತ್ತಮ ಫಲಿತಾಂಶ ಹೊಂದಬಹುದು. 4. 1 ಲೋಟ ನೀರಿಗೆ 2 ಚಮಚ ಶುದ್ಧ ಜೇನುತುಪ್ಪವನ್ನು ಬೆರೆಸಿ ಇದನ್ನು ದಿನಕ್ಕೊಮ್ಮೆ ಕುಡಿಯುವುದರಿಂದ ಮಧುಮೇಹಿಗಳಿಗೆ ಸಹಕಾರಿ. ಇವೆಲ್ಲ ಆಹಾರ ಮತ್ತು ಪಥ್ಯಕ್ರಮಗಳ ಜೊತೆ ನಿಯಮಿತವಾಗಿ ಪ್ರತಿನಿತ್ಯ ವ್ಯಾಯಾಮ ಮಾಡುವುದರಿಂದ ನೀವು ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡಬಹುದು.